ವೀಕ್ಷಕರೇ, ಮಕರ ಸಂಕ್ರಾಂತಿ ವಿಶೇಷವಾಗಿ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಈ ವಿಶೇಷ ಗಂಗಾಧರೇಶ್ವರನ ವಿಶೇಷತೆ ಏನು, ಇಲ್ಲಿ ಯಾವಾಗಿಂದ ನೆಲೆಸಿದ್ದಾನೆ, ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಇಲ್ಲಿ ಮುಖ್ಯ ಅರ್ಚಕರೊಂದಿಗೆ ನಾವು ಕೇಳೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಗವಿಗಂಗಾಧರೇಶ್ವರ ಗವಿಪುರ 16ನೇ ಶತಮಾನದಲ್ಲಿ ಆಗಿರುವಂಥ ದೇವಸ್ಥಾನ ಇದು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳೋದಾದ್ರೆ, ಸಾಮಾನ್ಯವಾಗಿ 16ನೆಯ ಶತಮಾನದಲ್ಲಿ ಕೆಂಪೇಗೌಡರ ಕಾರಣದಲ್ಲಿ ಜೀರ್ಣೋದ್ಧಾರ ಆಗಿದ್ದು. ದೇವಸ್ಥಾನದ ಮೂಲ ಬಂದು ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿ ಸ್ಥಳ. ಈಗ ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ಅಂದರೆ ತ್ರೇತಾಯುಗ. ತ್ರೇತಾ, ದ್ವಾಪರ, ಕಲಿ 3 ಯುಗಗಳಾಗಿದೆ ಈ ದೇವಸ್ಥಾನದ ಮೂಲ. ಋಷಿಗಳು ತಮ್ಮ ತ್ರಿಕಾಲ ಪೂಜೆಯನ್ನು ಪ್ರಾತರಾಂತು ವಾರಣಾಸ್ಯ, ಮಾಧ್ಯಾಹ್ನೇ ಗಂಗಾಧರ, ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ತಮ್ಮ 3 ಕಾಲದ ಪೂಜೆಯನ್ನು ಪ್ರಾತಃ ಕಾಲ ಗಂಗಾ ತಟಾಕದಲ್ಲಿರುವಂಥ ವಿಶ್ವೇಶ್ವರನಿಗೆ, ಮಧ್ಯಾಹ್ನ ಗವಿಲಿರುವಂಥ ಗಂಗಾಧರೇಶ್ವರನಿಗೆ, ಸಂಧ್ಯಾಕಾಲ ಬೆಟ್ಟದ ಮೇಲಿರುವಂಥ ಗಂಗಾಧರೇಶ್ವರನಿಗೆ ತ್ರಿಕಾಲ ಪೂಜೆಯನ್ನು 3 ಜಾಗಗಳಲ್ಲಿ ಪೂಜೆ ಮಾಡ್ತಾಯಿದ್ರು ಅನ್ನೋ ವೈಶಿಷ್ಟ್ಯತೆ ಹೊಂದಂಥ ಈ ದೇವಸ್ಥಾನ. ಗುರುಗಳೇ, ಈ ದೇವಸ್ಥಾನಕ್ಕೆ ಸಂಜೆ ವೇಳೆಗೆ ದೇವರ ಮೇಲೆ ಸೂರ್ಯರಶ್ಮಿ ಬೀಳುತ್ತೆ ಅಂತ ಹೇಳಲಾಗ್ತದೆ. ಅದು ಅವಾಗಿಂದ ಬಂದಿರುವಂಥ ವೈಶಿಷ್ಟ್ಯತೆ ಈ ದೇವಸ್ಥಾನದ್ದು. ಅದ್ರ ಬಗ್ಗೆ ನೀವು ಹೇಳೋದಾದರೆ? ಈಗ ಸಾಮಾನ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರಾಭಿಮುಖವಾಗಿ ಶಿವಾಲಯಗಳಿರುತ್ತೆ. ಈ ನಮ್ಮ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ. ಪೂರ್ವಾಭಿಮುಖವಾಗಿ ಈಶ್ವರನ ದೇವಸ್ಥಾನ ಇದ್ದರೆ ಪ್ರತಿದಿನ ಸೂರ್ಯ ಹುಟ್ಟಿದಾಗ ಈಶ್ವರನ ಮೇಲೆ ಬೆಳಕು ಬೀಳುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಪ್ರತಿದಿನ ಮುಳುಗೋವಾಗ ಈಶ್ವರನ ಮೇಲೆ ಬೀಳುತ್ತೆ. ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿರುವಂಥ ಈಶ್ವರ. ದಕ್ಷಿಣಾಭಿಮುಖವಾಗಿರುವಂಥ ಈಶ್ವರನ ಮೇಲೆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ ಅಂದರೆ ತುಂಬ ವಿಸ್ಮಯಕಾರಿಯಾದ ವಿಷಯ. ಅಂಥದನ್ನು ದರ್ಶನ ಮಾಡೋಕ್ಕೆ ನಾವು ಜನರಲ್ಲಾಗಿ ಒಂದು ಪೂಜೆ ಮಾಡಬೇಕು, ದರ್ಶನ ಮಾಡಬೇಕು ಅಂದರೆ ಅದಕ್ಕೆ 16 ದಿನ ಕಾಯ್ಕೊಂಡಿದ್ದು, ದುಡ್ಡಿನ ವ್ಯವಸ್ಥೆ ಎಲ್ಲ ಆಗಿ ಮನೆಯಲ್ಲೆಲ್ಲರಿಗೂ ಸಮಾಧಾನ ಇದ್ದು ಬಂದು ದೇವಸ್ಥಾನ ಪೂಜೆ ಇದಿಲ್ಲ ಆಗುತ್ತೆ. ತಿರುಪತಿಗೆ ಹೋಗೋಣ ಅಂದರೆ 2 ವರ್ಷಕ್ಕೆ ಮುಂಚೆ ಪ್ರೋಗ್ರಾಮ್ ಹಾಕಿದ್ರೆ 3ನೇ ವರ್ಷ ತಿರುಪತಿಗೆ ಹೋಗೋಕ್ಕೆ ಸಾಧ್ಯ. ಹಾಗೆ ಗಂಗಾಧರೇಶ್ವರನಿಗೆ ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ಭಗವಂತ ಭೂಲೋಕದಲ್ಲಿ ಗವಿಯಲ್ಲಿರೋ ಈಶ್ವರನಿಗೆ ಪೂಜೆ ಮಾಡೋದಂದರೆ ವಿಶೇಷವಾದ ವಿಸ್ಮಯ ಇದು. ಅಂಥದ್ದನ್ನು ಇವತ್ತೆಲ್ಲ ಭಕ್ತರುಗಳು ನೋಡಿ ಸಂತೋಷ ಬೀಳುವಂಥ ವೈಶಿಷ್ಟ್ಯವಾದ ದಿನವೇ ಸಂಕ್ರಾಂತಿಯ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲ. ಹೌದು ಗುರುಗಳೇ, ಇವತ್ತು ಮಕರ ಸಂಕ್ರಾಂತಿ, ಇನ್ನೂ ವಿಶೇಷ ಪೂಜೆ ಏನಾದರೂ ಇಲ್ಲಿ ನಡೆಯುತ್ತಾ? ಇವತ್ತು ವಿಶೇಷವಾಗಿ ಯಾವ ರೀತಿಯಲ್ಲಿ ದೇವರಿಗೆ ಪೂಜೆ ಮಾಡಲಾಗುತ್ತೆ? ಈ ಧನುರ್ಮಾಸ ಈಗ ಡಿಸೆಂಬರ್ 16ನೇ ತಾರೀಕಿಂದ ಇವತ್ತಿನವರೆಗೂ ಧನುರ್ಮಾಸ ನಡೀತಾ ಇತ್ತು. ಇವತ್ತು ಧನುರ್ಮಾಸದ ಕಡೆಯ ದಿನದ ಪೂಜೆ ಆಗಿದೆ. ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಮುಕ್ತವಾಗಿ ದರ್ಶನ ಮಾಡಿಸ್ತಾ ಇದ್ದೀವಿ. ಇದು ಸಂಕ್ರಾಂತಿಯ ಹಬ್ಬದ ದರ್ಶನದ ವಿಶೇಷ. ಸಾಯಂಕಾಲ ಸೂರ್ಯ ಪೂಜೆಯ ದರ್ಶನವನ್ನು ಕೂಡ ಹೊರಗಡೆ ಪೆಂಡಾಲ್ ಹಾಕಿ ಎಲ್ಲರಿಗೂ ಕೂತ್ಕೊಂಡು ದರ್ಶನ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಅದಾದ ನಂತರ ಒಳಗಡೆ ಮೂಲಮೂರ್ತಿಗೆ ದರ್ಶನ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಎಲ್ಲ ಬಂದು ದರ್ಶನ ಮಾಡಿ ಸ್ವಾಮಿಯ ತೀರ್ಥ ಪ್ರಸಾದ ಕೊಡಲಿ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ಭಕ್ತರು ಶಾಂತಚಿತ್ತರಾಗಿ ಬಂದು ನಮಃ ಶಿವಾಯ ಪಠನೆಯನ್ನು ಮಾಡ್ತಾ ಆ ಈಶ್ವರನ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ತಗೊಳ್ಳೋದು ಬಹಳ ವಿಶೇಷವಾಗಿರುತ್ತೆ. ಹೌದು ಗುರುಗಳು, ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆ ನೀವು ಈ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಹೋದ ವರ್ಷ ಸಂಕ್ರಾಂತಿಯ ಶಿವನ ಮೇಲೆ 2 ನಿಮಿಷ 46 ಸೆಕೆಂಡ್ಗಳ ಕಾಲ ಒಂದೇ ಕಡೆ ಸೂರ್ಯ ನಿಂತಿದ್ದರಿಂದ ಸುಭಿಕ್ಷವಾಗಿ ದೇಶ ಇರುತ್ತೆ ಅಂತ ನಾನೊಂದು ವಾಕ್ಯ ಹೇಳಿದ್ದೆ. ಅದೇ ರೀತಿಯಾಗಿ ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ, ಎಲ್ಲ ಸುಖವಾಗಿದ್ದಾರೆ. ಮಧ್ಯದಲ್ಲಿ ಅದು ಇದು ಸಣ್ಣ ಪುಟ್ಟ ಇರುತ್ತೆ. ಮುಗಿದ ಮೇಲೆ ನೆಗಡಿ ಬಂದಾಗ ಮೂಗಿನ ಕಿತ್ತಾಕೋಕ್ಕಾಗಲ್ಲ, ನೆಗಡಿನ ವಾಸಿ ಮಾಡ್ಕೋಬೇಕು. ಹಾಗೆ ಈಶ್ವರನ ಹೆಚ್ಚಿಯಿಂದ ಈ ವರ್ಷವೂ ಕೂಡ ಸ್ವಾಮಿ ಮೇಲೆ ವಿಶೇಷವಾಗಿ ಪೂಜೆ ಮಾಡಿದ್ರೆ ಆ ಒಂದು ವೈಶಿಷ್ಟ್ಯತೆಯನ್ನು ಕಂಡು ಮುಂದಿನ ಭವಿಷ್ಯವನ್ನು ಹೇಳಲಿಕ್ಕಾಗುತ್ತೆ. ಧನ್ಯವಾದಗಳು ಅರ್ಚಕರೇ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಲೋಕೇಶ್ ಜೊತೆ ನಾನು ನಿಸರ್ಗ, ವಿಶ್ವವಾಣಿ ಟಿವಿ.